ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಆನಂದ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ನಾನು ಹೋಗ್ತಾ ಇರೋದು ಟಿ ನರಸೀಪುರ ತಾಲೂಕು ಆಫೀಸ್ಗೆ ಹೋಗ್ತಾ ಇದ್ದೀವಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮದು ಒಂದು ಜಮೀನು ಬಂದು ನಾವು ಬೆಂಗಳೂರಲ್ಲಿ ಇದ್ದಿದ್ದರಿಂದ ನಾವು ಊರ ಕಡೆ ಹೋಗಿರಲಿಲ್ಲ. ಆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಕ್ಕದವರು, ಅಂದರೆ ನಮ್ಮ ಜಮೀನಿನ ಪಕ್ಕದವರು, ಜಮೀನು ನಮ್ಮದು ಅಂತ ಹೇಳಿ ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಅವ್ರ ಹೆಸರಿಗೆ ಖಾತೆನ ಕೂರಿಸ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಊರಿಗೆ ಹೋಗಿದ್ದೀವಿ. ಅದಕ್ಕೆ ಹೇಳೋದು, ಯಾರೆಲ್ಲ ಜಮೀನನ್ನ ಓನ್ ಮಾಡ್ತಾಯಿದ್ದೀರಾ ಅವರೆಲ್ಲ ದಯವಿಟ್ಟು ಕರೆಕ್ಟಾಗಿ ಕಂದಾಯ ಕಟ್ಕೊಳ್ಳಿ. ಮತ್ತು ಅವಾಗ ಚೆಕ್ ಮಾಡ್ತಾಯಿರಿ ನಿಮ್ಮ ಜಮೀನು ನಿಮ್ಮ ಹೆಸರಲ್ಲೇ ಇದೆಯಾ ಅಂತ ಹೇಳಿ. ಸೊ ಅಲ್ಲಿಂದ ಮತ್ತೆ ವಾಪಸ್ಸು ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಏನೇನು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು ಅದೆಲ್ಲ ಸಬ್ಮಿಟ್ ಮಾಡಿ ತಾಲೂಕು ಆಫೀಸಲ್ಲಿ ವಾಪಸ್ ಬ್ಯಾಂಗ್ಳೂರಿಗೆ ಬರುವಾಗ ದಾರಿಯಲ್ಲಿ ಫ್ರೆಶ್ ತರಕಾರಿಗಳಿತ್ತು. ಅವರು ಹೊಲದಲ್ಲೇ ಬೆಳೆದು ಅಲ್ಲೇ ಫ್ರೆಶ್ ಆಗಿ ಮಾರ್ತಾಯಿದ್ರು. ಸೊ ಅದು ನೋಡಿ ಈ ಥರ ತರಕಾರಿ ಎಲ್ಲ ಬ್ಯಾಂಗ್ಳೂರಲ್ಲಿ ಸಿಗೋದು ರೇರ್ ಅಲ್ವಾ, ಅದಕ್ಕೋಸ್ಕರ ತೊಗೊಂಡ್ವಿ. ನೋಡಿ ಎಲ್ಲ ಥರ ತರಕಾರಿನೂ ಇಟ್ಕೊಂಡಿದ್ದಾರೆ, ಎಲ್ಲ ತುಂಬ ಫ್ರೆಶ್ ಆಗಿತ್ತು. ರೇಟ್ ಕೂಡ ಕಡಿಮೆ ಇತ್ತು ಬ್ಯಾಂಗ್ಳೂರು ಕಂಪೇರ್ ಮಾಡಿದ್ರೆ. ಇದು ನಾವೀಗಿರೋದು ಬಂದು ಕಲ್ಕುಣಿ ಅಂತ ಹೇಳಿ ಈ ಊರ ಹೆಸರು. ಅಲ್ಲಿ ಈ ಥರ ತರಕಾರಿ ಮಾರ್ತಾಯಿದ್ರು, ತುಂಬ ಚೆನ್ನಾಗಿತ್ತು, ತಗೊಂಡ್ವಿ. ಹೇಳಬೇಕಂತ ಹೇಳಿದ್ರೆ, ನಾವು ಈಗೇನು ಸಬ್ಮಿಟ್ ಮಾಡಿದ್ದೀವಲ್ಲ ಡಾಕ್ಯುಮೆಂಟ್ಸು, ಆ ಡಾಕ್ಯುಮೆಂಟ್ಸ್ ತೊಗೊಳೋದಕ್ಕೆ ನಮಗೆ 1 ಇಯರ್ ಆಗಿದೆ. ಲಾಸ್ಟ್ ಫೆಬ್ರವರಿಯಿಂದ ನಾವು ಸ್ಟಾರ್ಟ್ ಮಾಡಿರೋದು ಇದೆಲ್ಲ ಓಪನ್ ಮಾಡಿಸೋದಕ್ಕೆ, ಡಾಕ್ಯುಮೆಂಟ್ಸ್ ಎಲ್ಲ ತೆಗ್ಸೋದಕ್ಕೆ. ಡೆತ್ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ನಮಗೆ 8 ಮಂತ್ಸ್ ಆಯಿತು. ಯಾಕಂದರೆ ನಮ್ಮ ತಾತ ತೀರೋಗಿ ಸುಮಾರು ವರ್ಷನೇ ಆಗಿದೆ, 40 ವರ್ಷದ ಮೇಲೆ ಆಗಿದೆ. ಮತ್ತು ಅವ್ರ ತಾಯಿ ಅವ್ರದ್ದೆಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ ವಂಶವೃಕ್ಷ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ನೋಡಿ 8 ಮಂತ್ಸ್ ಆಗಿದೆ. ದಯವಿಟ್ಟು ನಿಮ್ಮ ಜಮೀನುಗಳು ನಿಮ್ಮ ಹೆಸರಿನಲ್ಲೇ ಇದೆಯಾ ಅಂತ ಪ್ರತಿ 3 ಮಂತ್ಸ್ ಒನ್ಸ್ 6 ಮಂತ್ಸ್ ಒನ್ಸ್ ಮೊಬೈಲಲ್ಲೇ ಚೆಕ್ ಮಾಡ್ಕೊಬೋದು. ನಾವು ಭೂಮಿ RTC ಆನ್ಲೈನ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಬಂದಿದ್ದು ಮಳವಳ್ಳಿ ಹತ್ರ ಒಂದು ಸವಿರುಚಿ ಅಂತ ಹೇಳಿ ಒಂದು ಹೋಟೆಲ್ ಇದೆ. ನೀವು ನೋಡಿರ್ತೀರ, ಮಳವಳ್ಳಿಲಿರೋರಿಗೆ ಗೊತ್ತಿರುತ್ತೆ, ಮತ್ತು ಆ ಸೈಡು ಪ್ರತಿ ಸರ್ತಿ ಹೋಗೋರಿಗೆ ಗೊತ್ತಾಗುತ್ತೆ. ಈ ಹೋಟೆಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಕಾಫಿ ಆಗಿರ್ಬೋದು, ಊಟ ಆಗಿರ್ಬೋದು, ಈ ಥರ ಸ್ನ್ಯಾಕ್ಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಗೋಬಿ ತೊಗೊಂಡೆ, ಗೋಬಿ ಮತ್ತು ಸಖತ್ತಾಗಿತ್ತು. ಗೋಬಿ ತೊಗೊಂಡು ಮತ್ತು ಅಲ್ಲೇ ಸ್ವೀಟ್ಸ್ ಕೂಡ ಅಲ್ಲೇ ಸೇಲ್ ಮಾಡ್ತಾರೆ. ಸ್ವೀಟ್ಸ್ ಕೂಡ ಸ್ವೀಟ್ ತೊಗೊಂಡ್ವಿ. ಅದು ರಸಗುಲ್ಲ ಅಂತ ಬರುತ್ತಲ್ವ, ಚಿಕ್ಕದಾಗಿರೋದು, ಅದನ್ನು ತೊಗೊಂಡ್ವಿ. ರೇಟ್ ಕೂಡ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ನೋಡಿದಾಗ ಟೇಸ್ಟ್ ಚೆನ್ನಾಗಿರಲ್ಲ, ಬಟ್ ರೇಟ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ರೇಟು ಮತ್ತು ಟೇಸ್ಟು ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ನೀವೆಲ್ಲ ನಾವು ಹೋದರೆ ವಿಸಿಟ್ ಮಾಡಿ ನೋಡಿ ಈ ಹೋಟೆಲ್ಗೆ. ಮತ್ತು ನಮ್ಮ ಒಂದು ಏನು ವಂಶವೃಕ್ಷ ತಗೊಂಡೆ ಅಂತ ಹೇಳಿದೆ ಅಲ್ವಾ, ಆ ವಂಶವೃಕ್ಷ ಮಾಡಿಸ್ಬೇಕಂತ ಹೇಳಿದರೆ ಯಾರೆಲ್ಲ ಹಿಂದಿನ ಕಾಲದವರು, ಅಂದರೆ ಆ ಜಮೀನು ಮುಂಚೆ ಯಾರ ಹೆಸರಲ್ಲಿತ್ತು ಅದೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅವ್ರದ್ದು ಡೆತ್ ಸರ್ಟಿಫಿಕೇಟ್ಸ್ಗಳು ತೊಗೊಳ್ಬೇಕು, ಮತ್ತು ಅದು ಅವ್ರ ಹೆಸರಿಗೆ ಹೇಗೆ ಬಂತು ಅನ್ನೋ ಒಂದು ಮೂಲ ಆಧಾರಗಳನ್ನ ತೊಗೊಳ್ಬೇಕಾಗತ್ತೆ. RTCಗಳು ಆ್ಯಂಡ್ EC ಮತ್ತು ಇನ್ನೂ ಏನೇನಿದೆ ಮ್ಯೂಟೇಷನ್ ಕಾಪಿಗಳು, ಅದೆಲ್ಲ ತೊಗೊಳ್ಬೇಕಾಗತ್ತೆ. ಅದೆಲ್ಲ ತೊಗೊಂಡು ನಾವು ಹೋಗೋಷ್ಟೊತ್ತಿಗೆ ಇಷ್ಟು ದಿನ ಆಯಿತು, ನಮಗೊಂದು ವರ್ಷ ಆಯಿತು. ದುಡ್ಡು ಕೂಡ ಲೆಕ್ಕನೇ ಇಲ್ಲ. ದುಡ್ಡು ಖರ್ಚಾಗುತ್ತೆ ಅಂದರೆ 1 ಲಕ್ಷ 2 ಲಕ್ಷಕ್ಕೆ ಲೆಕ್ಕನೇ ಇಲ್ಲ. ನಮ್ಮಮ್ಮವರು ಒಂದು 20 ಇಯರ್ಸಿಂದ ಊರ ಕಡೆ ಹೋಗಿರಲಿಲ್ಲ. ನಾವಿಲ್ಲ ಬ್ಯಾಂಗ್ಳೂರಲ್ಲೇ ಇದ್ವಿ, ಇಲ್ಲೇ ನಮ್ಮನ್ನು ಓದಿಸ್ಕೊಂಡು ಇಲ್ಲಿ ನಾವು ಬ್ಯುಸಿ ಇದ್ವಿ. ಸೊ ನಾವು ಆ ಕಡೆ ಏನೂ ಹೋಗಿಲ್ಲ. ಮತ್ತು ನಾವು ನಮ್ಮ ಮಾಮ ಇದ್ದರು ಊರಲ್ಲಿ, ಅವರು ಬೋಗಿಗೆ ಹಾಕಿದ್ದಾರೆ. ಅವರು ಏನೂ ಬಿಟ್ಟಿಲ್ಲ, ಬೋಗಿಗೆ ಹಾಕಿದ್ದಾರೆ. ನಮ್ಮ ಒಂದು ಅಧಿಕಾರದಲ್ಲೇ ಇದೆ ಇವಾಗಲೂ ಜಮೀನು. ಬಟ್ ಆದ್ರೂ ಅದು ಹೇಗೆ ಅದು ಅವ್ರ ಹೆಸರು ಮಾಡಿಸ್ಕೊಂಡಿದ್ದಾರೆ ನಮಗೆ ಗೊತ್ತಿಲ್ಲ. 2018 ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ, ನಮಗೆ ಗೊತ್ತೇ ಆಗಿಲ್ಲ ಅವ್ರು ಯಾವಾಗ ಮಾಡಿಸ್ಕೊಂಡಿದ್ದಾರೆ ಅಂತ. ನಾವು ಬೋಗಿಗೆ ಹಾಕಿರೋರು, ಆ ಓನರ್ ಬಂದು ನಮಗೆ ಹೇಳ್ತಾ ಇದ್ದಾರೆ, ನಿಮ್ಮ ಗದ್ದೆ ನಿಮ್ಮ ಹೆಸರಲ್ಲಿ ಇಲ್ಲ ಅಮ್ಮ, ಅವರು ಬೇರೆಯವ್ರ ಹೆಸರಿನಲ್ಲಿ ತೋರಿಸ್ತಾ ಇದೆ ಇದು ಅಂತ ಅವ್ರು ಹೇಳಿದ್ರು. ಆಮೇಲೆ ನಮ್ಗೆ ಗೊತ್ತಾಗಿದ್ದು. ಅದೆಲ್ಲ ಗೊತ್ತಾದ್ಮೇಲೆ ಎಲ್ಲ ಓಡಾಡ್ತಾ ಇದ್ದೀವಿ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ದಿನ ಪೂರ್ತಿ ಆದರೂ ಪೂರ್ತಿ ಕೆಲಸ ಮುಗಿಸೋಕ್ಕೆ ಆಗಲ್ಲ. 1-2 ಕೆಲಸ ಮುಗಿಸ್ಕೊಬೋದಷ್ಟೇ, ಮತ್ತೆ ಓಡಾಡಬೇಕು. ಕಂಪ್ಲೀಟ್ ಕೆಲಸ ಮುಗಿಯೋವರೆಗೂ, ಅದು ನೋಟಿಸ್ ಹೋಗೋವರೆಗೂ ನಾವು ಓಡಾಡ್ತಾನೇ ಇರಬೇಕು. ಎಷ್ಟು ದುಡ್ಡು ಖರ್ಚಾಗುತ್ತೋ ಅದಕ್ಕಂತೂ ಲೆಕ್ಕನೇ ಇರೋದಿಲ್ಲ. ಅದಕ್ಕೆ ನಿಮ್ಮ ಜಮೀನನ್ನ ದಯವಿಟ್ಟು ಪ್ರತಿ 3 ಮಂತ್ಸ್ ಒನ್ಸ್ ಅಟ್ಲೀಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ, ಪಹಣಿಗಳನ್ನ ಚೆಕ್ ಮಾಡ್ಕೊಳ್ಳಿ, ನಮ್ಮ ಜಮೀನು ನಮ್ಮ ಹೆಸರಿನಲ್ಲಿ ಇದೆಯಾ ಅಂತ ಹೇಳಿ. ಒಂದು ವೇಳೆ ಯಾರ್ದಾದ್ರೂ ಈ ಥರ ಫ್ರಾಡ್ ಆಗಿದ್ದರೆ ನೀವು ಮ್ಯೂಟೇಷನ್ ಕಾಪಿಗಳನ್ನ ನಮ್ಮ ಮೊಬೈಲಲ್ಲೇ ನಾವು ತೆಗಿಬೋದು. ಭೂಮಿ ಆನ್ಲೈನ್ RTC ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ನಾವು ಮ್ಯೂಟೇಷನ್ನು ಪಹಣಿಗಳೆಲ್ಲ ತೊಗೊಬೋದು. EC ಬೇಕಂತ ಹೇಳಿದರೆ ನಾವು ತಾಲೂಕು ಆಫೀಸ್ಗೆ ಹೋಗಿ ECಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮದು ಯಾವುದಾದ್ರೂ ಪ್ರಾಪರ್ಟಿ ಇದೇ ರೀತಿ ಫ್ರಾಡ್ ಆಗಿ ನೀವು ಇದೇ ರೀತಿ ನಂತರ ಕೋರ್ಟು ಅಂತ ಓಡಾಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೋಡೋಣ. ಓಕೆ, ನಿಮ್ಮ ಭೇಟಿನ ನಾವು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ದಯವಿಟ್ಟು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.